अयोध्या के राम मंदिर में मुबैना चंदे की चोरी के मामले के बाद कर्नाटक हुकूमत ने रियासत भर के मंदिरों में निगरानी मजीद सख्त करने का फैसला किया है। कर्नाटक के वजीर आला DK शिव कुमार ने हिंदू रिलीजियस इंस्टीट्यूशंस एंड चैरिटेबल एंडोमेंट्स मुजराई महकमे के तहत तमाम बड़े मंदिरों में 24 घंटे CCTV कैमरे नस्ब करने की हिदायत दी है। DK शिव कुमार ने कहा कि कैमरे खास तौर पर उन अहम मकामात की निगरानी करें जहां चंदे के बॉक्स खोले जाते हैं, नकद रकम गिनी जाती है और सोने, चांदी या दीगर नजरानों को संभाला जाता है। उन्होंने अयोध्या के राम मंदिर से मुताल्लिक इल्जामों का हवाला देते हुए कहा कि इससे अकीदतमंदों के जज्बात मजरूह हुए हैं। लोग अपने अकीदे और एतमाद के साथ मंदिरों में रकम, सोना, चांदी और दीगर नजराने पेश करते हैं, इसलिए इन नजरानों के गलत इस्तेमाल को किसी भी सूरत में बर्दाश्त नहीं किया जा सकता। वज़ीर आला ने मुतल्लिक़ा हुक्काम को ये भी हिदायत दी कि निगरानी का निज़ाम ट्रैफिक कंट्रोल रूम के डैशबोर्ड की तर्ज पर काम करे ताकि तमाम सरगर्मियों पर मुसलसल नज़र रखी जा सके। कर्नाटक हुकूमत का कहना है कि इस इक़दाम का मकसद मंदिरों में अतियात के इंतज़ाम को मज़ीद शफ़ाफ, महफूज और जवाबदेह बनाना है ताकि अवाम के एतमाद को बरकरार रखा जा सके। ರಾಮ ಮಂದಿರದಲ್ಲಿ ಯಾವ ರೀತಿ ದೊಡ್ಡ ನಮಗೆಲ್ಲ ಅಗೌರವ ಬಂದಿದೆ. ನೀವೆಲ್ಲ ಭಾಳ ಭಕ್ತಿಯಿಂದ ಇಟ್ಟಿಗೆ ಕೊಟ್ಟಿದ್ದೀರಿ, ಹಣ ಕೊಟ್ಟಿದ್ದೀರಿ, ಚಿನ್ನ ಕೊಟ್ಟಿದ್ದೀರಿ, ಬೆಳ್ಳಿ ಕೊಟ್ಟಿದ್ದೀರಿ, ದುಡ್ಡು ಹಾಕಿದ್ದೀರಿ, ಎಲ್ಲ ಹೋಗಿ ಹಾಕಿದ್ದೀರಿ. ಇದೊಂದು ದೊಡ್ಡ ಕಳ್ತನದ ಒಂದು ದೊಡ್ಡಾಗಿ ನಮಗೆಲ್ಲ ಮಾನಸಿಕವಾಗಿ ದೊಡ್ಡ ಅವಮಾನ ಆಗಿದೆ. ಧರ್ಮದ ಹೆಸರಿನಲ್ಲಿ ನಾವು ಎಲ್ಲ ಈ ರೀತಿ ಮಾಡಿ ಈ ರೀತಿ ತೊಂದರೆ ಆಗಿರೋದು ನಮಗೆಲ್ಲ ಗೊತ್ತಿದೆ. ಮುನ್ನೆಚ್ಚರಿಕೆಯಾಗಿ ಇಡೀ ರಾಜ್ಯದ ಎಲ್ಲ ನಮ್ಮ ಮುಜರಾಯಿ ದೇವಸ್ಥಾನಗಳಲ್ಲಿ ಕಡ್ಡಾಯವಾಗಿ ಆ ದೇವಸ್ಥಾನದ ಒಳಗಡೆ ಗೋಲ್ಕದ ಎದುರುಗಡೆ CCTVಯನ್ನು ಅಳವಡಿಸಬೇಕು ಮತ್ತು ಆ CCTV ಕಲೆಕ್ಷನ್ನು ಓಪನ್ ಮಾಡೋಂಥ ಜಾಗ, ಹಣ ತೆಗೆಯುವಂಥ ಜಾಗ, ಹಣ ಎಣಿಸುವಂಥ ಜಾಗ ಎಲ್ಲ ಕೂಡ ಪೊಲೀಸು SP ಕಚೇರಿಗೆ ಅಲ್ಲಿ ಆ ಸಂಬಂಧಪಟ್ಟಂಥ ತಾಲೂಕು ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಗಾಗಲಿ ನೇರವಾಗಿ ಮತ್ತು ಡೆಪ್ಟಿ ಕಮಿಷನರ್ ಕಚೇರಿಗಳಿಗೆ ಒಂದು ಲೈನನ್ನು ನಮ್ಮಲ್ಲಿ ಯಾವ ರೀತಿ ಕಂಟ್ರೋಲ್ ರೂಮ್ ಇಟ್ಕೊಂಡಿರ್ತೀವಿ ತಾವೆಲ್ಲ ಗಮನಿಸಿದಿರಿ. ಟ್ರಾಫಿಕ್ದ ವಿಚಾರದಲ್ಲಿ ಒಂದು ಕಂಟ್ರೋಲ್ ರೂಮ್ ಡ್ಯಾಶ್ಬೋರ್ಡ್ ಹಾಕಿರ್ತೀವಲ್ಲ, ಆ ರೀತಿ ನೀವೆಲ್ಲ ಮಾಹಿತಿಯನ್ನು ನಮ್ಮ ಸರ್ಕಾರದ ಯಾವುದಾವುದು ದೇವಸ್ಥಾನಗಳು ಮುಜರಾಯಿ ಇಲಾಖೆ ಇದೆ, ಎಲ್ಲೇ ಮುಜರಾಯಿ ದೇವಸ್ಥಾನ ಇಲಾಖೆ ಇರದೆ ದೊಡ್ಡ ದೇವಸ್ಥಾನ ಅಲ್ಲಿ ಕಂಪಲ್ಸರಿ ಒಂದು CCTV ಕ್ಯಾಮ್ರಾವನ್ನು ಇಡಬೇಕು. ಪ್ರತಿಯೊಂದು ಹಣ ಕಲೆಕ್ಟ್ ಮಾಡುವಾಗ, ಕೂಡಿಸುವಾಗ, ಬೀಗ ತೆಗೆಯುವಾಗ, ಬೀಗ ಮುಚ್ಚುವಾಗ ಯಾವಾಗಲೂ ಕೂಡ 24/7 ಆ ಕ್ಯಾಮ್ರಾ ಆನ್ ಆಗಿರಬೇಕು. ಅದಕ್ಕೆ ಸೂಕ್ತವಾದಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ.